ಇರ್ತಕ್ಕಂಥ ಬಜೆಟ್ ಅಂತ ಡಿ ಕೆ ಶಿವಕುಮಾರ್. ಬಿಜೆಪಿಯವರು ದೀನ್ ದಯಾಳ್ ಅವ್ರ ಹೆಸರಿಟ್ಟಿದ್ದಾರೆ, ನಾವ್ಯಾಕೆ ಮನಮೋಹನ್ ಸಿಂಗ್ ಹೆಸರಿಡಬಾರ್ದು ಅಂತ. ನಾವು ಮನಮೋಹನ್ ಸಿಂಗ್ ಇಟ್ಟಿದ್ದಕ್ಕೆ ಬಿಜೆಪಿಯವರು ಯಾರು ವಿರೋಧ ಮಾಡ್ಯಾರನ್ನ? ಜನ ವಿರೋಧ ಮಾಡ್ತಿದ್ದಾರೆ ಸೋಷಿಯಲ್ ಮೀಡಿಯಾಗಳಲ್ಲಿ. ಕರ್ನಾಟಕದಲ್ಲಿ ಮನಮೋಹನ್ ಸಿಂಗ್ ಹಾಕಿ ಹಲವಾರು ನಾಯಕರು ಇದ್ದಾರೆ, ಅವ್ರ ಹೆಸರನ್ನು ಬೆಂಗಳೂರಿಗೆ ಹಾಕಿ ಜನ ಏನು ನೋಡ್ರಿ, ನಾವು ಬಿಜೆಪಿಯವರು ನನ್ನ ಪ್ರಕಾರವಾಗಿ ಮನಮೋಹನ್ ಸಿಂಗ್ ಅವ್ರಿಗೆ ನಾವು ಟೀಕೆಯನ್ನು ಮಾಡಿದ್ದೀವಿ ಹಿಂದೆ, ಅವ್ರು ಪ್ರಧಾನಮಂತ್ರಿ. ಯಾಕಂದ್ರೆ ಅವ್ರಿಗೆ ಸ್ವಾತಂತ್ರ್ಯನೇ ಇರಲಿಲ್ಲ, ಮಾತನಾಡುವಂಥ ಸ್ವಾತಂತ್ರ್ಯ ಇಲ್ಲ. ಪಬ್ಲಿಕ್ಕಾಗಿ ಹಿಂಗೆ ಮೀಡಿಯಾ ಇದ್ದಾಗ ಅಧ್ಯಾದೇಶವನ್ನು ಹರಿದು ಹಾಕಿದ್ದು ನೀವು ನೋಡಿದ್ರಿ. ಅಧ್ಯಾದೇಶ ಅಂದ್ರೆ ಏನು, ಆರ್ಡಿನೆನ್ಸ್ ಅಂದ್ರೆ ಏನು, ಸುಗ್ರೀವಾಜ್ಞೆ ಅಂತ ಕರೀತಾರೆ. ಕ್ಯಾಬಿನೆಟ್ ಡಿಸಿಷನ್. ಕ್ಯಾಬಿನೆಟ್ದಾಗ ಯಾರಿದ್ರು? ಸ್ವತಃ ಮನಮೋಹನ್ ಸಿಂಗ್ ಅಧ್ಯಕ್ಷತೆ, ಶರದ್ ಪವಾರು, ಪ್ರಣವ್ ಮುಖರ್ಜಿ, ಪಿ ಚಿದಂಬರಮ್ಮು, ಈ ಥರದ ಘಟಾನುಘಟಿಗಳಿದ್ದಂಥ ಕ್ಯಾಬಿನೆಟ್ದ ಡಿಸಿಷನನ್ನು ಹರಿದು ಹಾಕಿ ಅವ್ರಿಗೆ ಅಪಮಾನ ಮಾಡಿದ್ರು. ಹಿಂಗಾಗಿ ಅವ್ರಿಗೆ ಅಧಿಕಾರ ಇಲ್ಲ, ಅವ್ರು ಏನು ಮಾಡಿಲ್ಲ, ಅವ್ರಿಗೆ ಸ್ವತಂತ್ರ ಇಲ್ಲ ಅಂತ ಹೇಳಿದ್ವಿ ನಾವು. ಅದರ್ವೈಸ್ ಅಕಾಡೆಮಿಕ್ಲಿ ಅವ್ರ ಬಗ್ಗೆ, ಅವ್ರು ಪ್ರಧಾನಮಂತ್ರಿ ಇದ್ದಾಗ ಅವರ ಅಕಾಡೆಮಿಕ್ಸ್ ಬಗ್ಗೆ ನಾವು ಒಳ್ಳೆಯ ಮಾತುಗಳನ್ನು ಆಡಿದ್ದೀವಿ. ಹಾಗಾಗಿ ನನ್ನ ಪ್ರಕಾರ ಮನಮೋಹನ್ ಸಿಂಗ್ ಅವರ ಹೆಸರಿಟ್ಟಿದ್ದಕ್ಕೆ ನಂದೇನು ವೈಯಕ್ತಿಕವಾಗಿ ಅಥವಾ ನಮ್ಮ ಪಾರ್ಟಿಯಿಂದ ನಂದೇನು ವಿರೋಧ ಇಲ್ಲ. ಐ ಡೋಂಟ್ ಹ್ಯಾವ್ ಎನಿ ಪ್ರಾಬ್ಲಮ್. ಅದನ್ನು ನಾನು ಸೋಷಿಯಲ್ ಮೀಡಿಯಾ ಏನು ಟೀಕೆಗಳು ಬಂದಾವ ನಾನು ಗಮನಿಸಿಲ್ಲ. ಬಟ್ ಮನಮೋಹನ್ ಸಿಂಗ್ ಒಬ್ಬ ದೇಶದ 10 ವರ್ಷಗಳ ಕಾಲ ಅಫ್ಕೋರ್ಸ್ ಕಾಂಗ್ರೆಸ್ ಪಾರ್ಟಿ ಭಾಳ ಕಿರುಕುಳ ಕೊಡ್ತು. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಇವರೆಲ್ಲ ಇವ್ರ ಕಂಪ್ನಿ ಏನಿತ್ತು, ಇವ್ರ ಪಟಾಲಂ ಏನಿತ್ತು, ಪಟಾಲಂ ಸಿಕ್ಕಾಪಟ್ಟೆ ಅವ್ರಿಗೆ ತೊಂದರೆ ಕೊಟ್ಟರು. ಹಾಗಾಗಿ ಹಿ ಕುಡ್ ನಾಟ್ ಏಬಲ್ ಟು ಪರ್ಫಾರ್ಮ್. ಪೊಲಿಟಿಕಲ್ ಪವರ್ ಸೆಂಟರ್ ಬೇರೆ ಇತ್ತು. ಇವರು ಸಹಿ ಮಾಡಿದ ಮೇಲೆ ಫೈಲು ಇವ್ರು ಸಹಿ ಮಾಡೋಕ್ಕಿಂತ ಮೊದಲು ಅದು ವೆಟ್ಟಾಗಿ ಬರಬೇಕಾಗಿತ್ತು. ಅದು ಸೋನಿಯಾ ಗಾಂಧಿ ಅವ್ರ ಕಡೆಯಿಂದ ಈ ಸ್ಥಿತಿ ಇತ್ತು. ಹೀಗಾಗಿ ಹಿ ಹ್ಯಾಸ್ ನಾಟ್ ಪರ್ಫಾರ್ಮ್ಡ್. ದಟ್ ಈಸ್ ಡಿಫ್ರೆಂಟ್ ಇನ್ ದೋಸ್ 10 years. ಆದರೆ ಅದರ್ವೈಸ್ ಅವರೊಬ್ಬ ಸ್ಕಾಲರ್. ಹೀಗಾಗಿ ಒಬ್ಬ ಸ್ಕಾಲರ್ ಹೆಸರು ಒಂದು ಯೂನಿವರ್ಸಿಟಿಗೆ ಇಡ್ಲಿಕ್ಕೆ ನಂದೇನು ವಿರೋಧಿಲ್ಲ. ನೋಡೋಣ, ಇಡಿ ಪ್ರಕರಣವನ್ನು ಹೈಕೋರ್ಟು ರದ್ದು ಮಾಡಿದೆ ಅನ್ನೋದು ನಾನು ಮಾಧ್ಯಮದಲ್ಲಿ ಓದಿದ್ದೇನೆ. ಮುಂದೆ ಇಡಿ ಅವ್ರು ಏನು ತೀರ್ಮಾನ ತೊಗೋತಾರೆ. ಭಾಳ ದೊಡ್ಡ ಲೋಪ ಆಗಿದೆ ಅಂತ. ಅದರ ಲೋಕಾಯುಕ್ತರಿಂದ ಅವರು ಕ್ಲೀನ್ ಚಿಟ್ ತೆಗೆದುಕೊಂಡು ಈಗ ಭಾಳ ಮಾತಾಡ್ತಾ ಇದ್ದಾರೆ. ವಾಟ್ ಇಡಿ ಆ್ಯಂಡ್ ಅದರ ಸಂಬಂಧಿಸಿದ ದೂರದಾರರು ಏನು ಮಾಡ್ತಾರೆ ನೋಡಿ. ಹಣಕಾಸಿನ ವ್ಯವಹಾರಗಳು ಇಲ್ಲಿ ನಡೆದಿಲ್ಲ. ಹೈಕೋರ್ಟ್ ಈಗ ಆ ರೀತಿ ಹೇಳಿದೆ. ಬಟ್ ಇಡಿ ಕಡೆ ಸಾಕ್ಷಿ ಇರಲಾರ್ದೆ ಇಡಿ ಏನೂ ಮಾಡಲ್ಲ. ಮುಂದಿನ ಹೆಜ್ಜೆ ಇಡಿ ಅವ್ರು ಏನು ಇರ್ತಾರೆ ನೋಡೋಣ. ನನಗೆ ಅದ್ರ ಬಗ್ಗೆ ಈಗ ಸದ್ಯ ನನಗೆ ಐ ಡೋಂಟ್ ಹ್ಯಾವ್ ಮಚ್ ಇನ್ಫಾರ್ಮೇಷನ್. ಯಾಕಂದ್ರೆ ಹೈಕೋರ್ಟ್ ಜಡ್ಜ್ಮೆಂಟ್ ನಾನು ಮೀಡಿಯಾದಲ್ಲಿ ಓದಿದ್ದು. ಅಲ್ಲ, ಅದನ್ನು ನಾವು ಫೈಟ್ ಮಾಡ್ತಾ ಇದ್ದೀವಿ. ಆಲ್ರೆಡಿ ಹೈಕೋರ್ಟಿಗೆ ಸರಿಯಾದ ರೀತಿ ಮಾಹಿತಿಯನ್ನು ಕೊಟ್ಟು ಫೈಟ್ ಮಾಡಲಿಕ್ಕೆ ನಾವು ವ್ಯವಸ್ಥೆಯನ್ನು ಮಾಡ್ತೀವಿ. ಕಾಂಗ್ರೆಸ್ ಸರ್ಕಾರ ಬಂದಾಗ ಬಿಜೆಪಿ ಸರ್ಕಾರ ವಕೀಲರನ್ನು ಚೇಂಜ್ ಮಾಡ್ತಾರೆ, ಅವ್ರಿಗೆ ಕೊಡಬೇಕಾದಂಥ 40 ಲಕ್ಷ ಬಾಕಿ ಉಳಿಸ್ಕೊಂಡು. ಅಲ್ಲ, ಈ ತುಷ್ಟೀಕರಣದ ರಾಜಕಾರಣ ಅಂದರೆ ಇದನ್ನೇ ಹೇಳಿದ್ದು ನಾನು. ಬರೀ ಇದು ಬಜೆಟ್ನಲ್ಲಿ ಅಷ್ಟೇ ಅಲ್ಲ, ನಾನು ಹಿಂದೂ ಹೇಳಿದ್ದೇನೆ. ಯಾರು ಪೊಲೀಸ್ ಸ್ಟೇಷನ್ ಸುಡ್ಲಿಕ್ಕೆ ಹೋದರು, FIRದಲ್ಲಿ ಬರೆದಿರೋದೇನು, ಚಾರ್ಜ್ ಶೀಟ್ನಲ್ಲಿ ಬರೆದಿರೋ ಅಕಸ್ಮಾತ್ ಇನ್ನು ಸ್ವಲ್ಪ ಮೈ ಮರೆತಿದ್ರೆ 100 ಪೊಲೀಸರ ಹೆಣ ಬೀಳ್ತಿತ್ತಂದು ಬರೆದಿದ್ದಾರೆ. ಅವ್ರು ಇದು ಕೇಸ್ ಹಿಂಗೆ ತೆಗಿತಾರಂತಂದರೆ ಏನು ಸಂದೇಶ ಕೊಡೋರಿದ್ದೀರಿ ನಾವು? ಅದಕ್ಕೆ ಹೇಳಿ, ಇದು ಮತ್ತು ಅದು ಸೇರಿದ್ರೆ ಇದು ಮುಸಲ್ಮಾನರಿಗೆ ತುಷ್ಟೀಕರಣದ ಬಜೆಟ್ ಇದು. ಅದಕ್ಕೆ ಹೇಳಿದ್ದು ನಾನು, ಎಲ್ಲ ರೀತಿಯಿಂದ ತುಷ್ಟೀಕರಣ. ಅಲ್ಲ, ಅದಕ್ಕೆ ನಾವು ಕೋರ್ಟ್ ಇದೆ ದೇಶದೊಳಗೆ, ನ್ಯಾಯಾಲಯದಲ್ಲಿ ಹೋರಾಟ ಮಾಡ್ತೀವಿ, ಪೊಲಿಟಿಕಲ್ನೂ ಹೋರಾಟ ಮಾಡ್ತೀವಿ. ಅತ್ಯಂತ ದುರ್ದೈವ ಸಂಗತಿ ಇದೆ. ಅಂದರೆ ಇದಕ್ಕೆ ಹೊರಗಿನಿಂದ ಕೂಡ ಬೆಂಬಲ ಇದೆ ಅನ್ನೋದು ಕಾರಣಕ್ಕೆ ಇದಕ್ಕೆ NIA ಕೊಡಬೇಕು ಅನ್ನುವಂಥದ್ದು ಚರ್ಚೆ ಆಗಿದೆ. ಹಂಗಿದ್ರೆ ಆವಾಗ ಯಾರು ಚಾರ್ಜ್ ಶೀಟ್ ಹಾಕಿದ್ರು? ಅಧಿಕಾರಿಗಳು. ಅವರು ಈಗ ನಿಮ್ಮ ಸರ್ಕಾರದಲ್ಲಿ ಅಧಿಕಾರಿಗಳಿಲ್ವ? ಅವರು ಅಕಸ್ಮಾತ್ ತಪ್ಪು ಚಾರ್ಜ್ ಶೀಟ್ ಹಾಕಿದ್ರೆ, ತಪ್ಪು FIR ಮಾಡಿದ್ರೆ ಕ್ರಮ ತಗೋಬೇಕಾಗಿತ್ತು ಹಂಗಾರೆ ಅಧಿಕಾರಿಗಳ ಮೇಲೆ. ಅಂದ್ರೆ ಯಾವ ಪ್ರಮಾಣದಾಗ ಒಂದು ಸಮಾಜವನ್ನು ತುಷ್ಟೀಕರಣ ಮಾಡಿ ಇವತ್ತು ಆ ತುಷ್ಟೀಕರಣದ ಪರಿಣಾಮ ದೇಶ ಹೊಡಿತು, ಆ ತುಷ್ಟೀಕರಣದ ಪರಿಣಾಮವಾಗಿ ಟೆರರಿಸ್ಟ್ ಆಕ್ಟಿವಿಟಿಗಳು ನಡೀತಾ ಇದ್ದಾವೆ.
ಇಂಡೈರೆಕ್ಟ್ ಆಗಿ ಟೆರರಿಸ್ಟ್ ಆ್ಯಕ್ಟಿವಿಟಿಗೂ ಸಪೋರ್ಟ್ ಮಾಡಿದಂಗೆ ಇದೆ. ಏನು ಹಿಂತೆಗಿತಾ ಇದ್ದಾರಲ್ಲ ಕೇಸ್ಗಳು, ಇನ್ನೆಬ್ಬೆ ಇದು ಟೆರರಿಸ್ಟ್ ಆ್ಯಕ್ಟಿವಿಟಿಗಳಿಗೆ ಸಪೋರ್ಟ್ ಮಾಡಿದಂಗೆ ಇದೆ. ಡಿ ಕೆ ಶಿವಕುಮಾರ್ ಹೇಳ್ತಾರೆ ಸರ್, ಈ ಬಜೆಟ್ ಇಡೀ ದೇಶಕ್ಕೆ ಮಾದರಿ ಅಂತ. ಏನು ಮಾದರಿ ಆಗ್ಯದ ಗೊತ್ತಾಗ್ಯದಲ್ಲ ಈಗ. ಯಾಕಂದ್ರೆ ಅವ್ರ ಪ್ರಕಾರ ಅವ್ರು ವೋಟ್ ಬ್ಯಾಂಕ್ ಬದಲು ಮಾಡೋ ಮಾದರಿ ಅಂತಿದ್ರೆ ಅದನ್ನು ಮಾದರಿ ಅಂತ ಇಟ್ಕೊಳ್ಳಿ ಅವರು. ಡಿ ಕೆ ಶಿವಕುಮಾರ್ ಹೊರೊಳಗೆ ಎಷ್ಟು ಬೇಗುದಿ ಅನ್ನೋದು ಎಲ್ಲರಿಗೂ ಗೊತ್ತದೆ. ಅಲ್ಲ, ಬೇಗುದಿಯಿಂದ ಏನಾದರೂ ಈ ಕಡೆ ಜಂಪ್ ಆಗ್ತಾರೆ. ಇಲ್ಲ, ಕರ್ನಾಟಕದಲ್ಲಿ ನಾನು ಹೇಳೋದು ಅವರಿಗೆ ಸುಭದ್ರವಾದಂಥ ಬಹುಮತವನ್ನು ಕೊಟ್ಟು ಸರ್ಕಾರ ನಡೆಸಲಿಕ್ಕೆ ಹೇಳ್ಯಾರ. ಅವ್ರು ಸರ್ಕಾರ ನಡೆಸಲಿ. ನಾವು ಯಾವುದೇ ರೀತಿ ಆ ರೀತಿಯ ಚಟುವಟಿಕೆಗಳಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಆಸಕ್ತಿನೂ ಇಲ್ಲ, ನಾವು ಮಾಡೋದೂ ಇಲ್ಲ. ದುಡ್ಡಿಲ್ಲ ಅವ್ರ ಕಡೆ. ಅಕ್ಕಿ ನಾವು ಕೊಡ್ತೀವಿ, ಅದು ಅಕ್ಕಿ 22 ರೂಪಾಯಿದಾಗ ನಾವು ಕೊಡ್ತೀವಿ. ಉಳಿದದ್ದು ಖರೀದಿ ಮಾಡ್ಬೇಕಾಗ್ತದೆ ಅವರು. ಆ ಖರೀದಿ ಮಾಡ್ಲಿಕ್ಕೆ ದುಡ್ಡಿಲ್ಲ ಅವ್ರಿಗೆ. ನಾವೇನು ಹೇಳಿದ್ವಿ, ಜೋಳ ನೀವು ಕೊಡೋದಾದ್ರೆ ಖರೀದಿ ಮಾಡಿ ನಮಗೆ ಬಿಲ್ ಕೊಡ್ರಿ ಅಂತ. ಅವ್ರಿಗೆ ಅದನ್ನು ಮಾಡ್ಲಿಕ್ಕೆ ದುಡ್ಡಿಲ್ಲ ಅವ್ರಿಗೆ. ಎಲ್ಲ ಬಂದ್ ಮಾಡ್ಯಾರ. ದಿವಾಳಿ ಎದ್ದದಂತ ಹೇಳಿದ್ನಲ್ಲ ನಾನು. ದಿವಾಳಿ ಎದ್ದದಂತಂದು ಕೂಡ ಅವ್ರು ಬೈದಿದ್ರು ನಾನು, ಸಿದ್ದರಾಮಯ್ಯನವರು. ದಿವಾಳಿನೇ ಎದ್ದದಿದೆ, ಲಿಟ್ರಲಿ ದಿವಾಳಿ ಇದ್ದ. ಮನಮೋಹನ್ ಸಿಂಗ್ ಅವ್ರ ಹೆಸರು ಹೇಳ್ತಿದ್ದಾರೆ ಇದು ಇಡೀ ದೇಶಕ್ಕೆ ಮಾದರಿಯಾದಂಥ ಬಜೆಟ್ ಅಂತ ಡಿ ಕೆ ಶಿವಕುಮಾರ್. ಬಿಜೆಪಿಯವರು ದೀನ್ ದಯಾಳ್ ಅವ್ರ ಹೆಸರು ಇಟ್ಟಿದ್ದಾರೆ, ನಾವ್ಯಾಕೆ ಮನಮೋಹನ್ ಸಿಂಗ್ ಹೆಸರು ಇಡಬಾರ್ದು ಅಂತ. ನಾವು ಮನಮೋಹನ್ ಸಿಂಗ್ ಇಟ್ಟಿದ್ದಕ್ಕೆ ಬಿಜೆಪಿಯವರು ಯಾರು ವಿರೋಧ ಮಾಡ್ಯಾರನ್ನ? ಜನ ವಿರೋಧ ಮಾಡ್ತಿದ್ದಾರೆ ಸೋಷಿಯಲ್ ಮೀಡಿಯಾಗಳಲ್ಲಿ. ಕರ್ನಾಟಕದಲ್ಲಿ ಮನಮೋಹನ್ ಸಿಂಗ್ ಹಾಕಿ ಹಲವಾರು ನಾಯಕರು ಇದ್ದಾರೆ, ಅವ್ರ ಹೆಸರನ್ನ ಬೆಂಗಳೂರಿಗೆ ಹಾಕಿ. ಜನ ಏನು ನೋಡ್ರಿ, ನಾವು ಬಿಜೆಪಿಯವರು ನನ್ನ ಪ್ರಕಾರವಾಗಿ ಮನಮೋಹನ್ ಸಿಂಗ್ ಅವ್ರಿಗೆ ನಾವು ಟೀಕೆಯನ್ನು ಮಾಡಿದ್ದೀವಿ ಹಿಂದೆ, ಅವ್ರ ಪ್ರಧಾನಮಂತ್ರಿ. ಯಾಕಂದ್ರೆ ಅವ್ರಿಗೆ ಸ್ವಾತಂತ್ರ್ಯನೇ ಇರಲಿಲ್ಲ, ಮಾತನಾಡುವಂಥ ಸ್ವಾತಂತ್ರ್ಯ ಇಲ್ಲ. ಪಬ್ಲಿಕ್ಕಾಗಿ ಹಿಂಗೆ ಮೀಡಿಯಾ ಇದ್ದಾಗ ಅಧ್ಯಾದೇಶವನ್ನು ಹರಿದು ಹಾಕಿದ್ದು ನೀವು ನೋಡಿದ್ರಿ. ಅಧ್ಯಾದೇಶ ಅಂದ್ರೆ ಏನು, ಆರ್ಡಿನೆನ್ಸ್ ಅಂದ್ರೆ ಏನು, ಸುಗ್ರೀವಾಜ್ಞೆ ಅಂತ ಕರೀತಾರೆ. ಕ್ಯಾಬಿನೆಟ್ ಡಿಸಿಷನ್. ಕ್ಯಾಬಿನೆಟ್ದಾಗ ಯಾರಿದ್ರು? ಸ್ವತಃ ಮನಮೋಹನ್ ಸಿಂಗ್ ಅಧ್ಯಕ್ಷತೆ, ಶರದ್ ಪವಾರು, ಪ್ರಣವ್ ಮುಖರ್ಜಿ, ಪಿ ಚಿದಂಬರಮ್ಮು, ಈ ಥರದ ಘಟಾನುಘಟಿಗಳಿದ್ದಂಥ ಕ್ಯಾಬಿನೆಟಿದ ಡಿಸಿಷನನ್ನು ಹರಿದು ಹಾಕಿ ಅವ್ರಿಗೆ ಅಪಮಾನ ಮಾಡಿದ್ರು. ಹಿಂಗಾಗಿ ಅವ್ರಿಗೆ ಅಧಿಕಾರ ಇಲ್ಲ, ಅವ್ರು ಏನು ಮಾಡಿಲ್ಲ, ಅವ್ರಿಗೆ ಸ್ವಾತಂತ್ರ್ಯ ಇಲ್ಲ ಅಂತ ಹೇಳಿದ್ವಿ ನಾವು. ಅದರ್ವೈಸ್ ಅಕಾಡೆಮಿಕ್ಲಿ ಅವ್ರ ಬಗ್ಗೆ, ಅವ್ರ ಪ್ರಧಾನಮಂತ್ರಿ ಇದ್ದಾಗ ಅವರ ಅಕಾಡೆಮಿಕ್ಸ್ ಬಗ್ಗೆ ನಾವು ಒಳ್ಳೆಯ ಮಾತುಗಳನ್ನು ಆಡಿದ್ದೀವಿ. ಹಾಗಾಗಿ ನನ್ನ ಪ್ರಕಾರ ಮನಮೋಹನ್ ಸಿಂಗ್ ಅವರ ಹೆಸರಿಟ್ಟಿದ್ದಕ್ಕೆ ನಂದೇನು ವೈಯಕ್ತಿಕವಾಗಿ ಅಥವಾ ನಮ್ಮ ಪಾರ್ಟಿಯಿಂದ ನಂದೇನು ವಿರೋಧ ಇಲ್ಲ. ಐ ಡೋಂಟ್ ಹ್ಯಾವ್ ಎನಿ ಪ್ರಾಬ್ಲಮ್. ಅದನ್ನು ನಾನು ಸೋಷಿಯಲ್ ಮೀಡಿಯಾ ಏನು ಟೀಕೆಗಳು ಬಂದಾವ ನಾನು ಗಮನಿಸಿಲ್ಲ. ಬಟ್ ಮನಮೋಹನ್ ಸಿಂಗ್ ಒಬ್ಬ ದೇಶದ 10 ವರ್ಷಗಳ ಕಾಲ ಅಫ್ಕೋರ್ಸ್ ಕಾಂಗ್ರೆಸ್ ಪಾರ್ಟಿ ಭಾಳ ಕಿರುಕುಳ ಕೊಡ್ತು. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಇವರೆಲ್ಲ ಇವ್ರ ಕಂಪ್ನಿ ಏನಿತ್ತು, ಇವ್ರ ಪಟಾಲಂ ಏನಿತ್ತು, ಈ ಪಟಾಲಂ ಸಿಕ್ಕಾಪಟ್ಟೆ ಅವ್ರಿಗೆ ತೊಂದರೆ ಕೊಟ್ಟರು. ಹಾಗಾಗಿ ಹಿ ಕುಡ್ ನಾಟ್ ಏಬಲ್ ಟು ಪರ್ಫಾರ್ಮ್. ಪೊಲಿಟಿಕಲ್ ಪವರ್ ಸೆಂಟರ್ ಬೇರೆ ಇತ್ತು. ಇವರು ಸಹಿ ಮಾಡಿದ ಮೇಲೆ ಫೈಲು ಇವ್ರು ಸಹಿ ಮಾಡೋಕ್ಕಿಂತ ಮೊದಲು ಅದು ವೆಟ್ಟಾಗಿ ಬರಬೇಕಾಗಿತ್ತು. ಅದು ಸೋನಿಯಾ ಗಾಂಧಿ ಅವ್ರ ಕಡೆಯಿಂದ ಈ ಸ್ಥಿತಿ ಇತ್ತು. ಹೀಗಾಗಿ ಹ್ಯಾಸ್ ನಾಟ್ ಪರ್ಫಾರ್ಮ್ಡ್. ದಟ್ ಈಸ್ ಡಿಫ್ರೆಂಟ್ ಇನ್ ದೋಸ್ 10 years. ಆದರೆ ಅದರ್ವೈಸ್ ಅವರೊಬ್ಬ ಸ್ಕಾಲರ್. ಹೀಗಾಗಿ ಒಬ್ಬ ಸ್ಕಾಲರ್ ಹೆಸರು ಒಂದು ಯೂನಿವರ್ಸಿಟಿಗೆ ಇಡ್ಲಿಕ್ಕೆ ನಂದೇನು ವಿರೋಧಿಲ್ಲ. ನೋಡೋಣ, ಇಡಿ ಪ್ರಕರಣವನ್ನು ಹೈಕೋರ್ಟ್ ರದ್ದು ಮಾಡಿದೆ ಅನ್ನೋದು ನಾನು ಮಾಧ್ಯಮದಲ್ಲಿ ಓದಿದ್ದೇನೆ. ಮುಂದೆ ಇಡಿ ಅವ್ರು ಏನು ತೀರ್ಮಾನ ತೊಗೋತಾರೆ. ಭಾಳ ದೊಡ್ಡ ಲೋಪ ಆಗಿದೆ ಅಂತ. ಅದರ ಲೋಕಾಯುಕ್ತರಿಂದ ಅವರು ಕ್ಲೀನ್ ಚಿಟ್ ತೆಗೆದುಕೊಂಡು ಈಗ ಭಾಳ ಮಾತಾಡ್ತಾ ಇದ್ದಾರೆ. ವಾಟ್ ಇಡಿ ಆ್ಯಂಡ್ ಅದರ ಸಂಬಂಧಿಸಿದ ದೂರದಾರರು ಏನು ಮಾಡ್ತಾರೆ ನೋಡಿ. ಹಣಕಾಸಿನ ವ್ಯವಹಾರಗಳು ಇಲ್ಲಿ ನಡೆದಿಲ್ಲ ಹೈಕೋರ್ಟ್ ಈಗ ಆ ರೀತಿ ಹೇಳಿದೆ. ಬಟ್ ಇಡಿ ಕಡೆ ಸಾಕ್ಷಿ ಇರಲಾರ್ದೆ ಇಡಿ ಏನೂ ಮಾಡಲ್ಲ. ಮುಂದಿನ ಹೆಜ್ಜೆ ಇಡಿ ಅವ್ರು ಏನು ಇಡ್ತಾರೆ ನೋಡೋಣ. ನನಗೆ ಅದ್ರ ಬಗ್ಗೆ ಈಗ ಸದ್ಯ ನನಗೆ ಐ ಡೋಂಟ್ ಹ್ಯಾವ್ ಮಚ್ ಇನ್ಫಾರ್ಮೇಷನ್. ಯಾಕಂದ್ರೆ ಹೈಕೋರ್ಟ್ ಜಡ್ಜ್ಮೆಂಟ್ ನಾನು ಮೀಡಿಯಾದಲ್ಲಿ ಓದಿದ್ದೆ. ಅಲ್ಲ, ಅದನ್ನು ನಾವು ಫೈಟ್ ಮಾಡ್ತಾ ಇದ್ದೀವಿ. ಆಲ್ರೆಡಿ ಹೈಕೋರ್ಟಿಗೆ ಸರಿಯಾದ ರೀತಿ ಮಾಹಿತಿಯನ್ನು ಕೊಟ್ಟು ಫೈಟ್ ಮಾಡಲಿಕ್ಕೆ ನಾವು ವ್ಯವಸ್ಥೆಯನ್ನು ಮಾಡ್ತೀವಿ. ಕಾಂಗ್ರೆಸ್ ಸರ್ಕಾರ ಬಂದಾಗ ಬಿಜೆಪಿ ಸರ್ಕಾರದಲ್ಲಿ ವಕೀಲರನ್ನು ಚೇಂಜ್ ಮಾಡ್ತಾರೆ. ಅವ್ರಿಗೆ ಕೊಡಬೇಕಾದಂಥ 40 ಲಕ್ಷ ಬಾಕಿ ಉಳಿಸ್ತಾರೆ. ಅಲ್ಲ, ಈ ತುಷ್ಟೀಕರಣದ ರಾಜಕಾರಣ ಅಂದರೆ ಇದನ್ನೇ ಹೇಳಿದ್ದು ನಾನು. ಬರೀ ಇದು ಬಜೆಟ್ನಲ್ಲಿ ಅಷ್ಟೇ ಅಲ್ಲ, ನಾನು ಹಿಂದೂ ಹೇಳಿದ್ದೀನಿ. ಯಾರು ಪೊಲೀಸ್ ಸ್ಟೇಷನ್ ಸುಡ್ಲಿಕ್ಕೆ ಹೋದರು, FIRದಲ್ಲಿ
ಬರೆದಿರೋದೇನು ಚಾರ್ಜ್ ಶೀಟ್ನಲ್ಲಿ ಬರೆದಿರೋ ಅಕಸ್ಮಾತ್ ಇನ್ನು ಸ್ವಲ್ಪ ಮೈ ಮರೆತಿದ್ರೆ ನೂರಾರು ಪೊಲೀಸರು ಹೆಣ ಬೀಳ್ತಿತ್ತಂತ ಬರೆದಿದ್ದಾರೆ. ಅವ್ರು ಇದು ಕೇಸ್ ಹಿಂಗೆ ತೆಗಿತಾರಂತಂದರೆ ಏನು ಸಂದೇಶ ಕೊಡೋರಿದ್ದೀರಿ ನಾವು ಅದಕ್ಕೆ ಹೇಳಿ ಇದು ಮತ್ತು ಅದು ಸೇರಿದ್ರೆ ಇದು ಮುಸಲ್ಮಾನರಿಗೆ ತುಷ್ಟೀಕರಣದ ಬಜೆಟ್ ಇದು. ಅದಕ್ಕೆ ಹೇಳಿದ್ದು ನಾನು ಎಲ್ಲ ರೀತಿಯಿಂದ ತುಷ್ಟೀಕರಣ ಅಲ್ಲ. ಅದಕ್ಕೆ ನಾವು ಕೋರ್ಟ್ ಇದೆ ದೇಶದೊಳಗೆ, ನ್ಯಾಯಾಲಯದಲ್ಲಿ ಹೋರಾಟ ಮಾಡ್ತೀವಿ, ಪೊಲಿಟಿಕಲ್ನೂ ಹೋರಾಟ ಮಾಡ್ತೀವಿ. ಅತ್ಯಂತ ದುರ್ದೈವ ಸಂಗತಿ ಇದೆ ಅಂದರೆ ಇದಕ್ಕೆ ಹೊರಗಿನಿಂದ ಕೂಡ ಬೆಂಬಲ ಇದೆ ಅನ್ನೋದು ಕಾರಣಕ್ಕೆ ಇದಕ್ಕೆ NIA ವರೆಗೂ ಕೊಡಬೇಕು ಅನ್ನುವಂಥದ್ದು ಚರ್ಚೆ ಆಗಿದೆ. ಹಂಗಿದ್ರೆ ಆವಾಗ ಯಾರು ಚಾರ್ಜ್ ಶೀಟ್ ಹಾಕಿದ್ರು? ಅಧಿಕಾರಿಗಳು. ಅವರು ಈಗ ನಿಮ್ಮ ಸರ್ಕಾರದಲ್ಲಿ ಅಧಿಕಾರಿಗಳಿಲ್ವ? ಅವರು ಅಕಸ್ಮಾತ್ ತಪ್ಪು ಚಾರ್ಜ್ ಶೀಟ್ ಹಾಕಿದ್ರೆ, ತಪ್ಪು FIR ಮಾಡಿದ್ರೆ ಕ್ರಮ ತಗೋಬೇಕಾಗಿತ್ತು ಹಂಗಾರೆ ಅಧಿಕಾರಿಗಳ ಮೇಲೆ. ಅಂದ್ರೆ ಯಾವ ಪ್ರಮಾಣದಾಗ ಒಂದು ಸಮಾಜವನ್ನು ತುಷ್ಟೀಕರಣ ಮಾಡಿ ಇವತ್ತು ಆ ತುಷ್ಟೀಕರಣದ ಪರಿಣಾಮ ದೇಶ ಹೊಡಿತು, ಆ ತುಷ್ಟೀಕರಣದ ಪರಿಣಾಮವಾಗಿ ಟೆರರಿಸ್ಟ್ ಆಕ್ಟಿವಿಟಿಗಳು ನಡೀತಾ ಇದ್ದಾವೆ. ಇಂಡೈರೆಕ್ಟ್ ಆಗಿ ಟೆರರಿಸ್ಟ್ ಆಕ್ಟಿವಿಟಿಗೂ ಸಪೋರ್ಟ್ ಮಾಡಿದಂಗಿದೆ. ಏನು ಹಿಂತೆಗಿತಾ ಇದ್ದಾರಲ್ಲ ಕೇಸ್ಗಳು, ಇನ್ನೆಬ್ಬೆ ಇದು ಟೆರರಿಸ್ಟ್ ಆಕ್ಟಿವಿಟಿಗಳಿಗೆ ಸಪೋರ್ಟ್ ಮಾಡಿದಂಗಿದೆ. DK ಶಿವಕುಮಾರ್ ಹೇಳ್ತಾರೆ ಸರ್, ಈ ಬಜೆಟ್ ಇಡೀ ದೇಶಕ್ಕೆ ಮಾದರಿ ಅಂತ. ಏನು ಮಾದರಿ ಆಗ್ಯದ ಗೊತ್ತಾಗ್ಯದಲ್ಲ ಈಗ. ಯಾಕಂದ್ರೆ ಅವ್ರ ಪ್ರಕಾರ ಅವ್ರು ವೋಟ್ ಬ್ಯಾಂಕ್ ಬದಲು ಮಾಡೋದು ಮಾದರಿ ಅಂತಿದ್ರೆ ಅದನ್ನು ಮಾದರಿ ಅಂತ ಇಟ್ಕೊಳ್ಳಿ ಅವರು. DK ಶಿವಕುಮಾರ್ ಹೊರೊಳಗೆ ಎಷ್ಟು ಬೇಗುದಿ ಅನ್ನೋದು ಎಲ್ಲರಿಗೂ ಗೊತ್ತದ. ಅಲ್ಲ, ಬೇಗುದಿಯಿಂದ ಏನಾದರೂ ಈ ಕಡೆ ಜಂಪ್ ಆಗ್ತಾರೆ. ಇಲ್ಲ, ಕರ್ನಾಟಕದಲ್ಲಿ ನಾನು ಹೇಳೋದು ಅವರಿಗೆ ಸುಭದ್ರವಾದಂಥ ಬಹುಮತವನ್ನು ಕೊಟ್ಟು ಸರ್ಕಾರ ನಡೆಸಲಿಕ್ಕೆ ಹೇಳ್ಯಾರ. ಅವ್ರು ಸರ್ಕಾರ ನಡೆಸಲಿ. ನಾವು ಯಾವುದೇ ರೀತಿ ಆ ರೀತಿಯ ಚಟುವಟಿಕೆಗಳಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಆಸಕ್ತಿನೂ ಇಲ್ಲ, ನಾವು ಮಾಡೋದೂ ಇಲ್ಲ. ದುಡ್ಡಿಲ್ಲ ಅವ್ರ ಕಡೆ. ಅಕ್ಕಿ ನಾವು ಕೊಡ್ತೀವಿ, ಅದು ಅಕ್ಕಿ 22 ರೂಪಾಯಿದಾಗ ನಾವು ಕೊಡ್ತೀವಿ. ಉಳಿದದ್ದು ಖರೀದಿ ಮಾಡ್ಬೇಕಾಗ್ತದೆ. ಅವರು ಆ ಖರೀದಿ ಮಾಡ್ಲಿಕ್ಕೆ ದುಡ್ಡಿಲ್ಲ ಅವ್ರಿಗೆ. ನಾವೇನು ಹೇಳಿದ್ವಿ, ಜೋಳ ನೀವು ಕೊಡೋದಾದ್ರೆ ಖರೀದಿ ಮಾಡಿ ನಮಗೆ ಬಿಲ್ ಕೊಡ್ರಿ ಅಂತ. ಅವ್ರಿಗೆ ಅದನ್ನು ಮಾಡ್ಲಿಕ್ಕೆ ದುಡ್ಡಿಲ್ಲ. ಅವ್ರಿಗೆ ಎಲ್ಲ ಬಂದ್ ಮಾಡ್ಯಾರ. ದಿವಾಳಿ ಎದ್ದದಂತ ಹೇಳಿದ್ನಲ್ಲ ನಾನು. ದಿವಾಳಿ ಎದ್ದದಂತಂದು ಕೂಡ ಅವ್ರು ಬೈದಿದ್ರು ನಾನು, ಸಿದ್ದರಾಮಯ್ಯನವ್ರು. ದಿವಾಳಿನೇ ಎದ್ದದಿದೆ, ಲಿಟ್ರಲಿ ದಿವಾಳಿ ಇದ್ದ